ಚಿಹ್ನೆ ಕಂಡರೆ ಹೀಗೆ ಮಾಡಬಾರದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನಗುಮುಖದ ಡಾಕ್ಟರ್ ಇರೋ ಚಿಹ್ನೆ ಇದ್ದರೆ ಮಗು ಮತ್ತು ತಾಯಿಯ ಆರೋಗ್ಯಕ್ಕಾಗಿ ಇಲ್ಲಿ ಸೂಚಿಸಿರುವುದನ್ನು ಮಾಡಬೇಕು ಅಂತ ಅರ್ಥ. ಹಾಯ್, ನನ್ನ ಹೆಸರು ಸೀಮಾ. ನನಗೆ ಈಗ ತಾನೇ ಮಗುವಾಗಿದೆ. ನನ್ನ ಮೊದಲನೆಯ ಮಗು. ಅದರಿಂದ ನನಗೆ ಖುಷಿ ಜೊತೆ ಆತಂಕ ಕೂಡ ಇದೆ. ನಾವು 5 ಜನ ಅಕ್ಕ ತಂಗೀರು. ಎಲ್ಲರಿಗೂ ಮಕ್ಕಳಾಗಿದೆ. ಮನೇಲೇ ನಾನೇ ಕೊನೆಯವಳು. ಅದಿಕ್ಕೆ ಎಲ್ಲಾ ಅಕ್ಕಂದಿರ ಮಕ್ಕಳನ್ನ ನೋಡಿಕೊಳ್ಳೋಕೆ ಸಹಾಯ ಮಾಡಿದೀನಿ. ನನ್ನ ಅನುಭವಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಮಗು ಅಳ್ತಾ ಇದೆ. ನಾನ್ ಏನ್ ಮಾಡ್ಲಿ? ಅಬ್ಬಾ, ಸದ್ಯ ಅಳು ನಿಲ್ಲಿಸ್ತಲ್ಲ. ಮಕ್ಕಳು ಅಳೋದು ಸಾಮಾನ್ಯ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷ್ಯನೇ. ರಾತ್ರಿ ಹೊತ್ತು ಮಕ್ಕಳು ಅತ್ತು ಎಲ್ಲಾರನ್ನ ಎಬ್ಬಿಸೋದು ಸಹಜ. ಅಳೋದರ ಮೂಲಕ ಮಕ್ಕಳು ನಮಗೆ ಅವಕ್ಕೆ ಏನಾಗಿದೆ ಅನ್ನೋ ಸೂಚನೆ ಕೊಡ್ತಾರೆ. ಒಂದು ದಿನ ನನ್ನ ಅಕ್ಕನ ಮಗ ಚಿರಾಗ್ ಅಳೋದನ್ನ ನಿಲ್ಲಿಸ್ಲೇ ಇಲ್ಲ. ಓ, ಅವನಿಗೇನೋ ಆಗಿದೆ, ಅದಿಕ್ಕೆ ಈ ಥರ ರಚ್ಚು ಹಿಡಿದು ಅಳ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಯ್ತು. ಇದು ನಾವು ಅವನಿಂದ ಕಲಿತ ಪಾಠ ಅನ್ಬಹುದು. ಮಕ್ಕಳು ಒಂದೇ ಸಮ ರಚ್ಚು ಹಿಡಿದು ಬಿಡದೆ ಅಳ್ತಾ ಇದ್ರೆ ಅವಕ್ಕೆ ಏನೋ ತೊಂದ್ರೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಯಾವಾಗ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಕೆಲವು ಸೂಚನೆಗಳು ಇಲ್ಲಿವೆ. ಅವು ಯಾವುವೆಂದರೆ ಸೆಳೆತ, ಕೆಂಪು ಅಥವಾ ಗುಲಾಬಿ ಬಣ್ಣದ ತರಿತರಿ ಅನ್ನಿಸುವ ಅಥವಾ ಊದಿರುವಂತಹ ಗುಳ್ಳೆಗಳೆದ್ದು ನವೆ ಅಥವಾ ನೋವು ಆಗುವುದು, ಮಗು ಸರಿಯಾಗಿ ಹಾಲು ಕುಡಿಯುತ್ತಿಲ್ಲ ಅಥವಾ ಮಂಕಾಗಿದೆ ಅಥವಾ ಸಪ್ಪಗಿದೆ ಅನ್ನಿಸಿದ್ದಲ್ಲಿ ಕೂಡಲೇ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ್ಬೇಕು. ಮಗುಗೆ ಜ್ವರ ಇದೆಯಾ ಅಂತ ನಾನ್ ನೋಡ್ತೀನಿ. ನಿಮಗೆ ಧನ್ಯವಾದಗಳು. ಮಗುವಿನ ಮೈ ಬಿಸಿಯಾಗಿರುವುದು ಅಥವಾ ಹೊಟ್ಟೆ, ಕೈಕಾಲುಗಳು ತಣ್ಣಗಿರುವುದು ಮಗುವಿಗೆ ತೊಂದರೆಯಾಗಿದೆ ಎನ್ನುವುದರ ಸಂಕೇತ. ಮಗುವಿನ ಮೈ ತಣ್ಣಗಿದ್ದರೆ ತಕ್ಷಣ ಕಾಂಗರೂ ರೀತಿಯಲ್ಲಿ ಮಗುವನ್ನು ನಿಮ್ಮ ಎದೆಯ ಮೇಲೆ ಹಾಕಿಕೊಂಡು ಕೊಂಚ ಬೆಚ್ಚಗಾದ ನಂತರ ಸಾಧ್ಯವಾದಷ್ಟೂ ಬೇಗ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗ್ಬೇಕು. ಎಷ್ಟು ಸಲ ಕಕ್ಕ ಮಾಡುತ್ತಪ್ಪ ಇದು? ಯಾಕೋ ನಿಲ್ಲಿಸ್ತಾನೇ ಇಲ್ಲ. ಮಕ್ಕಳು ತುಂಬಾ ಸಲ ಉಚ್ಚೆ ಕಕ್ಕ ಮಾಡೋದು ಸಹಜ. ಒಂದೊಂದು ಸಲಿ ವಾರಕ್ಕೆ 1-2 ಸಲಿ ಕಕ್ಕ ಮಾಡಿದ್ರೆ ಒಂದೊಂದ್ಸಲಿ ಹಾಲ್ ಕುಡಿದ ತಕ್ಷಣನೇ ಮಾಡತ್ವೆ. ಜೊತೆಗೆ 6-8 ಸಲಿ ಉಚ್ಚೆ ಹುಯ್ಯತ್ವೆ. ಆದ್ರೆ ಒಂದೇ ಸಮ ಭೇದಿ ಮಾಡೋದು ಅಥವಾ ಸರಿಯಾಗಿ ಉಚ್ಚೆ ಮಾಡದಿರುವುದು ಎಚ್ಚರಿಕೆಯ ಸೂಚನೆಯಾಗಿದೆ. ಆಗಾಗ ಒಂದು ಸಲ ತೇಗಿದಾಗ ಚೂರು ಕಕ್ಕುವುದೂ ಸಹಜಾನೇ. ಆದರೆ ಹಸಿರು ಅಥವಾ ಹಳದಿ ಬಣ್ಣದ ವಾಂತಿ ಅಥವಾ ವಾಂತಿ ಮಾಡಿದಾಗ ಚೂರು ರಕ್ತ ಹೋಗುವುದು ಕಂಡರೆ ಯಾವುದೋ ಗಂಭೀರ ಸಮಸ್ಯೆ ಆಗಿದೆ ಅಂತ ಅರ್ಥ. ಆದ್ರೂ ಇಲ್ಲಿ ತುಂಬಾ ಮುಖ್ಯವಾದ ವಿಷಯ ಅಂತ ಅಂದ್ರೆ, ಇದು ಏನೇ ಆದ್ರೂ ಎದೆ ಹಾಲು ಕುಡಿಸೋದನ್ನ ಮಾತ್ರ ನಿಲ್ಲಿಸ್ಬಾರ್ದು. ಅಯ್ಯೋ ದೇವ್ರೆ, ಮಗು ಹೊಕ್ಕಳಿಂದ ಹಳದಿ ಬಣ್ಣದ ದ್ರವ ಬರ್ತಾ ಇದೆ. ಅದಕ್ಕೇನು ಗಾಬರಿ ಪಡೋದು ಬೇಕಾಗಿಲ್ಲ. ಮೊದಲು ಹಳದಿ ಬಣ್ಣದ ದ್ರವ ಆಚೆ ಬಂದು ಅದು ಒಣಗಿ ಕಪ್ಪಗಾಗಿ ಅದಾಗ್ಯದೇನೆ 1-2 ವಾರದೊಳಗೆ ಉದುರು ಹೋಗುತ್ತೆ. ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಮಗು ಆದಾಗ ತುಂಬಾ ಜನ ಸಹಾಯ ಮಾಡ್ತಾರೆ. ಆದ್ರೆ ಗಾಬರಿಯಾಗೋದ್ರಿಂದ ಏನೂ ಉಪಯೋಗ ಇಲ್ಲ. ಮಗುನ ನೋಡಿಕೊಳ್ಳೋದು ಹೇಗೆ ಅಂತ ತಿಳಿದುಕೊಂಡಿರೋದು ತುಂಬಾ ಮುಖ್ಯ ಅಂತ ಅದಿಕ್ಕೆ ಹೇಳೋದು. ಮಗುವಿನ ಹೊಕ್ಕಳ ಬಳ್ಳಿಲಿ ಸಮಸ್ಯೆ ಇದೆ ಅಂತ ಹೇಗಪ್ಪ ಗೊತ್ತಾಗತ್ತೆ ಅಂತೀರಾ? ಹೊಕ್ಕಳ ಬಳ್ಳಿ ಕೆಂಪಗಾಗಿರೋದು ಅಥವಾ ಊದಿಕೊಂಡಿರೋದು, ಹೊಕ್ಕಳ ಬಳ್ಳಿ ಕೆಂಪಗಾಗಿರೋದು ಅಥವಾ ಊದಿಕೊಂಡಿರೋದು, ಕೆಟ್ಟ ವಾಸನೆ ಬರುತ್ತಾ ಇರೋದು ಅಥವಾ ಮಗುಗೆ 1 ತಿಂಗಳಾದರೂ ಹೊಕ್ಕಳ ಬಳ್ಳಿ ಬಿದ್ದಿಲ್ಲದೇ ಇರೋದು, ಇಂಥವೇನಾದ್ರೂ ಆದ್ರೆ ಹೊಕ್ಕಳ ಬಳ್ಳಿ ಸಮಸ್ಯೆ ಇದೆ ಅಂತ ಅರ್ಥ. ತಕ್ಷಣ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗ್ಬೇಕು. ಮಗು ಚರ್ಮ ಅಥವಾ ಕಣ್ಣು ಹಳದಿ ಆಗಿದ್ರೆ ಮಗುಗೆ ಜಾಂಡಿಸ್ ಅಥವಾ ಕಾಮಾಲೆ ಆಗಿದೆ ಅಂತ ಗೊತ್ತಾಗತ್ತೆ. ಇದು ತುಂಬಾ ಮಕ್ಕಳಿಗೆ ಆಗತ್ತೆ. ಕೆಲವೊಂದು ಸಲ ಕಾಮಾಲೆ ಜಾಸ್ತಿಯಾಗಿ ತೊಂದರೆನೂ ಆಗತ್ತೆ. ಈ ಸೂಚನೆಗಳು ಏನಾದ್ರೂ ನಿಮ್ಮ ಮಗುವಿನಲ್ಲಿ ಕಾಣಿಸಿದ್ರೆ ಎದೆ ಹಾಲು ಕುಡಿಸೋದನ್ನ ಮುಂದುವರಿಸಿ ಮತ್ತೆ ಕೂಡಲೇ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ನನಗೆ ನೆನಪಿರೋ ಹಾಗೆ ನನ್ನ ಅಕ್ಕಂದಿರ ಮಕ್ಕಳಿಗೂ ಉಸಿರಾಡೋವಾಗ ತೊಂದರೆ ಆಗ್ತಾ ಇತ್ತು.
ನನ್ನ ಅಕ್ಕ ಲೀಲಾಳ ಮಗಳು ಗೌರಿ ಹೀಗೇ ಮಾಡ್ತಾ ಇದ್ಲು. ಬೇಗ ಬೇಗ ಉಸಿರಾಡ್ತಾ ಇದ್ಲು. ಆಗ ಗೊರಗೊರ ಅಂತ ಸದ್ದು ಬರುತ್ತಾ ಇತ್ತು. ನಮಗೆ ಅವಳು ಉಸಿರಾಡೋದು ನೋಡಿ ತುಂಬಾನೇ ಭಯ ಆಗ್ತಾ ಇತ್ತು. ಮತ್ತೆ ನನ್ನಕ್ಕ ಲಕ್ಷ್ಮೀ ಮಗ ಉಸಿರಾಡ್ತಾ ಇದ್ರೆ ಅವನ ಮೂಗಿನ ಹೊಳ್ಳೆ ದೊಡ್ಡದಾಗ್ತಾ ಇತ್ತು. ನಾವೆಲ್ಲ ಅದನ್ನ ನೋಡಿ ನಗ್ತಾ ಇದ್ವಿ. ಆದ್ರೆ ಇದು ನಗೋ ವಿಷಯ ಅಲ್ಲ. ತಕ್ಷಣ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಆಮೇಲ್ ಗೊತ್ತಾಯ್ತು. ನಮ್ಮ ಪುಟ್ಟ ಚಂದ್ರಂದು ತುಟಿ ಮತ್ತು ಚರ್ಮ ನೀಲಿಗಟ್ಟಿತ್ತು. ಅವಳು ಉಸಿರಾಡುತ್ತಾ ಇದ್ರೆ ಎದೆ ಮೂಳೆ ಕಾಣೋದು. ಸದ್ಯ ನಾವು ತಕ್ಷಣ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ ನೋಡಿ. ಅವಳು ಉಳ್ಕೊಂಡ್ಲು ಸದ್ಯ. ನಾವು ಏನ್ ಮಾಡಬಹುದು? ಮಗುನ ಪ್ರೀತಿಸಿ ಮತ್ತೆ ಗಮನವಿಟ್ಟು ಚೆನ್ನಾಗಿ ನೋಡಿಕೊಳ್ಳಿ. ಹುಷಾರಾಗಿ ಗಮನಿಸಿ. ನೀವು ಎಷ್ಟು ಹುಷಾರಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ಮಕ್ಕಳು ಬೆಳೆಯತ್ವೆ. ನಾವು ಮಕ್ಕಳನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಬಗ್ಗೆ ಕಲಿತ್ಕೋಬೇಕು. ಈ ಚಿಹ್ನೆ ಕಂಡರೆ ಹೀಗೆ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನಗುಮುಖದ ಡಾಕ್ಟರ್ ಇರೋ ಚಿಹ್ನೆ ಇದ್ರೆ ಮಗು ಮತ್ತು ತಾಯಿಯ ಆರೋಗ್ಯಕ್ಕಾಗಿ ಇಲ್ಲಿ ಸೂಚಿಸಿರುವುದನ್ನು ಮಾಡಬೇಕು ಅಂತ ಅರ್ಥ. ನನಗ್ಗೊತ್ತು, ಒಬ್ಬ ತಾಯಿಯಾಗಿ ನೀವು ಮಗುವಿನ ಬಗ್ಗೆ ಚಿಂತೆ ಮಾಡುವುದು ಸಹಜ. ಮಗುವಿನ ಆರೋಗ್ಯ ಎಷ್ಟು ಮುಖ್ಯನೋ ಒಬ್ಬ ತಾಯಿಯಾಗಿ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ತಾಯಿ ಆರೋಗ್ಯವಾಗಿದ್ರೆ ಮಾತ್ರ ಮಗು ಆರೋಗ್ಯವಾಗಿರಕ್ಕೆ ಸಾಧ್ಯ. ನಾರ್ಮಲ್ ಡೆಲಿವರಿ ಆದ್ಮೇಲೆ ಅಥವಾ ಸಿ-ಸೆಕ್ಷನ್ ಅಂದರೆ ಸಿಸೇರಿಯನ್ ಡೆಲಿವರಿ ಆದ್ಮೇಲೆ ಮಗು ಹುಟ್ಟಿದ ಜಾಗದಿಂದ ದ್ರವ ಬರೋದು ಸಹಜ, ಹೆದರಬೇಡಿ. ಆದ್ರೆ ಆ ದ್ರವ ಏನಾದ್ರೂ ಕೆಟ್ಟ ವಾಸನೆ ಬರ್ತಾ ಇದ್ರೆ ಸಾಧ್ಯವಾದಷ್ಟು ಬೇಗ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗ್ಬೇಕು. ನನ್ನ ತಂಗಿಗೆ ಹೀಗೆ ಆಗಿತ್ತು. ನಾವು ಬೇಗ ಡಾಕ್ಟರ್ ಹತ್ತಿರ ಹೋಗಿದ್ದಕ್ಕೆ ಸರಿ ಹೋಯ್ತು. ಯಾವುದೇ ರೀತಿಯ ಕೆಟ್ಟ ವಾಸನೆಯ ದ್ರವ ಒಸರ್ತಾ ಇದ್ರೆ, ನೋವು ಹೆಚ್ಚಾಗಿದ್ರೆ ಅಥವಾ ರಕ್ತಸ್ರಾವ ಆಗ್ತಿದ್ರೆ, ಹಾಕಿದ ಹೊಲಿಗೆ ಬಿಚ್ಕೊಂಡಿದ್ರೆ ಇದನ್ನ ತುಂಬ ಗಮನದಿಂದ ಪರಿಗಣಿಸ್ಬೇಕು. ತಕ್ಷಣನೇ ಆಸ್ಪತ್ರೆಗೆ ನೀವು ಹೋಗ್ಬೇಕು. ನನ್ನ ಅಕ್ಕ ರಾಧಂಗೆ ಡೆಲಿವರಿ ಆದ್ಮೇಲೆ ಹೊಲಿಗೆ ಹಾಕಲಾಗಿತ್ತು. ಅವಳು ಆ ಜಾಗನ ದಿನಾನೂ ಸ್ವಚ್ಛವಾದ ನೀರಲ್ಲಿ ಒಂದ್ಸಲ ಒರೆಸಿಕೊಂಡು ಒಣಗಿದ ಶುದ್ಧವಾದ ಬಟ್ಟೆಯಿಂದ ಒತ್ತಿಕೊಂಡು ಸ್ವಚ್ಛವಾಗಿ ಇಟ್ಕೋತಾ ಇದ್ಲು. ಅವಳಿಗೆ ಈಜಾಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಪೂರ್ತಿ ವಾಸಿ ಆಗೋ ತನಕ ಈಜಾಡಬಾರ್ದು ಅಂತ ಅವಳಿಗೆ ಡಾಕ್ಟರ್ ಹೇಳಿದ್ರು. ಆಕೆಗೆ ಕೆಲಸ ಮಾಡೋ ಆತುರ, ಬೇಗ ಬೇಗ ತನ್ನ ಕೆಲಸ ತಾನೇ ಮಾಡಿಕೊಳ್ಳಬೇಕು ಅಂತ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ಲು. ಮತ್ತೆ ಅವಳ ಹೊಲಿಗೆ ಬಿಚ್ಚಿ ಹೋಯ್ತು. ತಕ್ಷಣ ಅವಳಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕಾಯ್ತು. ಈಗ ತಾನೇ ಮಗು ಆಗಿದ್ರೆ ನಿಮಗೆ ಕೆಲಸ ಮಾಡ್ಬೇಕು ಅನ್ನಿಸಿದ್ರೂನೂ ಡೆಲಿವರಿ ಆದ 6 ವಾರಗಳವರೆಗೆ ಸುಸ್ತಾಗೋವಂಥ ಯಾವುದೇ ಕೆಲಸ ಮಾಡಬಾರ್ದು. ಹಾಗೆ ಲೈಂಗಿಕ ಕ್ರಿಯೆನೂ ಮಾಡಬಾರ್ದು. ನೆನಪಿಡಿ, ನಿಮಗೆ ಸಿಸೇರಿಯನ್ ಏನಾದ್ರೂ ಆಗಿದ್ರೆ ಡಾಕ್ಟರ್ ಹೇಳಿದ ದಿನ ಆಸ್ಪತ್ರೆಗೆ ಹೋಗಿ ಹೊಲಿಗೆ ಬಿಚ್ಚಿಸಿಕೊಂಡು ಬರಬೇಕಾಗಿರೋದು ತುಂಬಾನೇ ಮುಖ್ಯ. ಎದೆಹಾಲನ್ನ ಪ್ರತಿದಿನ ಕುಡಿಸೋದ್ರಿಂದ, ಜೊತೆಗೆ ಎದೆಹಾಲನ್ನ ಸರಿಯಾದ ಕ್ರಮದಲ್ಲಿ ಕುಡಿಸೋದ್ರಿಂದ, ಮೊಲೆಗಳನ್ನು ಸ್ವಚ್ಛವಾಗಿಡೋದ್ರ ಮೂಲಕ ಮೊಲೆಗಳಲ್ಲಿ ಊತ, ಮೊಲೆತೊಟ್ಟಿನಲ್ಲಿ ಊತ, ಮೊಲೆತೊಟ್ಟುಗಳಲ್ಲಿ ಒಡಕುಗಳು ತಡೆಗಟ್ಟಬಹುದು. ಮೊಲೆತೊಟ್ಟಿನಲ್ಲಿ ನೋವಿದ್ರೆ, ಮೊಲೆಯಲ್ಲಿ ಗಡ್ಡೆ ರೀತಿ ಏನಾರೂ ಕಂಡು ಬಂದ್ರೆ, ನೋವು ಬಹಳ ದಿನ ಹೋಗ್ದೇನೇ ಇದ್ರೆ ಇವುಗಳು ತೊಂದರೆಗಳಿಗೆ ಎಡೆ ಮಾಡಬಹುದು. ಇವು ಅಸಾಮಾನ್ಯವಾದ ಲಕ್ಷಣಗಳು. ಪ್ರತಿದಿನ ಎದೆಹಾಲು ಕುಡಿಸ್ತಿದ್ರೂ ಕೂಡ ಅಸಾಮಾನ್ಯವಾದ ರೀತಿಯಲ್ಲಿ ಕೆಂಪಾಗುವುದು, ನೋವು, ಉರಿ, ಊತ, ದುರ್ವಾಸನೆ ಇರುವ ದ್ರವ ಒಸರೋದು, ಜ್ವರ ಅಥವಾ ರಕ್ತಸ್ರಾವ ಇದರಲ್ಲಿ ಯಾವುದೇ ಒಂದು ಕಂಡುಬಂದರೂ ತಕ್ಷಣ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು. ತಾಯಂದಿರಲ್ಲಿ ಜ್ವರದ ಸೂಚನೆ ಇದ್ದರೆ ಮನೆಯವರ ಹತ್ತಿರ ತೋರಿಸಿ. ಮೈ ಬಿಸಿ ಇರುವುದು, ಚಳಿ ಇರುವುದು, ಸುಸ್ತು ಅಥವಾ ಊಟ ಸೇರದಿರುವುದು ಇದ್ದರೆ ಡಾಕ್ಟರ್ ಬಳಿ ಹೋಗಿ. ಕಣ್ಣು ಕತ್ತಲು ಬರುವುದು, ತಲೆನೋವು ಇರಲಿ ಇಲ್ಲದೇ ಇರಲಿ, ತಲೆ ಸುತ್ತುವುದು ಇವೆಲ್ಲ ಚಿಂತಿಸುವ ವಿಷಯಗಳು. ಇದರ ಬಗ್ಗೆ ಕಾಳಜಿ ವಹಿಸಿ.
ತಕ್ಷಣ ಡಾಕ್ಟರ್ ಹತ್ತಿರ ಹೋಗ್ಬೇಕು. ಹ್ಮ್ ಹೋ ಪಾ ದೇವ್ರೆ, ಕೊನೆಗೂ ಅವ್ನ್ ಮಲಗ್ದ. ಒಳ್ಳೇದು. ನನ್ನಲ್ಲಿ ಎಷ್ಟು ಸತ್ವಗಳಿದೆಯೋ ಅದ್ರಿಂದ ಅವನಿಗೂ ಅಷ್ಟೇ ಒಳ್ಳೇದು. ನೋಡ್ ಭವ್ಯ, ಮಗು ಹುಟ್ಟಿದ್ಮೇಲೆ ತಾಯಿಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಅಂದರೆ ಬೇಳೆ, ಬೀನ್ಸು, ಹಾಲು, ಮೀನು, ಮೊಟ್ಟೆ, ಮಾಂಸ, ಹಣ್ಣು, ಈ ತರಕಾರಿ. ಪೋಷಕಾಂಶಗಳನ್ನು ತಗೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಡಾಕ್ಟರ್ ನನ್ನ ಹತ್ರ ಎಷ್ಟೋ ಸರಿ ಹೇಳಿದ್ರು. ಹೌದೌದು, ನೀನು ಹೇಳೋ ಪೋಷಕಾಂಶಗಳು ಕೋಳಿ ಮಾಂಸ, ಮೀನು, ಹಸಿರು ತರಕಾರಿ ಇದರಲ್ಲೆಲ್ಲ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಬೇಳೆಕಾಳುಗಳಲ್ಲಿ ಕೂಡ ಪೌಷ್ಟಿಕಾಂಶ ತುಂಬಿರುತ್ತೆ. ಸಮುದ್ರದ ಆಹಾರದಲ್ಲಿ ಅಯೋಡೈಸ್ಡ್ ಆಗಿರುವಂಥ ಉಪ್ಪಲ್ಲಿ ಅಯೋಡಿನ್ ಜಾಸ್ತಿ ಸಿಗುತ್ತೆ. ನನಗೆ ತುಂಬಾ ಇಷ್ಟ ಆಗೋ ಊಟ ಅಂದ್ರೆ ಅನ್ನ, ಸೊಪ್ಪಿನ ಸಾರು, ಕಾಬೂಲ್ ಕಡ್ಲೆ ಮತ್ತೆ ಮೀನು. ಇದೆಲ್ಲ ತಿಂತಾ ಇದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ನೆನ್ಪಿಟ್ಕೋ, ನೀನು ಊಟನ ಕಡಿಮೆನೂ ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು. ನೀನ್ ತಿನ್ನೋ ಆಹಾರ ಎಲ್ಲ ಪೋಷಕಾಂಶಕವಾಗಿ ಪರಿವರ್ತನೆಯಾಗಿ ಹಾಲಿನ ರೂಪದಲ್ಲಿ ಮಗುಗ್ ಸೇರುತ್ತೆ. ನಾನು ಒಪ್ಕೋತೀನಿ. ಹೆಚ್ಚಿಗೆ ಊಟ ಮಾಡಿದಷ್ಟು ನನ್ನ ಆರೋಗ್ಯಕ್ಕೆ ಒಳ್ಳೇದು. ನಾನು ಕಾಳುಗಳು, ಪ್ರೋಟೀನ್ಸ್ ಜೊತೆಗೆ ಮೀನನ್ ತಿಂದ್ರೆ ನನಗೆ ಶಕ್ತಿ ಕೊಡುತ್ತೆ. ನಾನೆಷ್ಟು ಆರೋಗ್ಯವಾಗಿರ್ತೀನೋ ಖಂಡಿತವಾಗ್ಲೂ ಅದು ಮಗು ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಆದಷ್ಟು ನೀರು ಕುಡಿಬೇಕು, ಇಲ್ಲ ಅಂದ್ರೆ ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಕನಿಷ್ಠ 7ರಿಂದ 8 ಗ್ಲಾಸ್ ಆದ್ರೂ ನೀರು ಕುಡಿಬೇಕು. ನೀನ್ ಕುಡಿತೀಯಲ್ಲ? ಕುಡಿತೀನಿ. ನಾನ್ ಕುಡಿತೀನಿ. ನೀವ್ ನನ್ ಬಗ್ಗೆ ಚಿಂತೆ ಮಾಡ್ಬಿಡಿ. ನಾನೆಷ್ಟು ಚೆನ್ನಾಗಿ ಕುಡಿದು ತಿಂತೀನೋ ಅಷ್ಟೇ ಚೆನ್ನಾಗಿ ನಮ್ಮ ಮಗು ಕೂಡ ಬೆಳೆಯುತ್ತೆ. ಅಕಸ್ಮಾತ್ ನಾನ್ ಚೆನ್ನಾಗಿ ತಿಂತಾ ಇಲ್ಲ ಅಂದ್ರೆ ಅದಕ್ಕೆ ಮಗುಗೆ ಕಾಯಿಲೆ ಬಂತು ಅಂತ ಅರ್ಥ ಅಲ್ಲ, ಬೇರೆ ಏನೋ ಕಾರಣ ಇರುತ್ತೆ. ನಿನಗೆ ನಿನ್ ಹುಟ್ಟೋ ಮಗುಗೆ ಏನ್ ಬೇಕು ಅಂತ ನಿನಗೆ ಗೊತ್ತಾ? ಈಗ ನಾನ್ ಹೇಳ್ತೀನಿ ಕೇಳು. ಮಕ್ಳಿಗ್ ಬೇಕಾಗೋಂತಹ ಮಕ್ಳ ಆಹಾರ ಯಾವ್ದು ಅಂತ ಗೊತ್ತಾ? ಗೊತ್ತು. ಅದೇ ಎದೆ ಹಾಲು. ಎದೆ ಹಾಲ್ನ ಮಕ್ಳು ಕುಡಿದ್ರೆ ಅವ್ರಿಗೆ ಯಾವ್ದೇ ರೀತಿ ಕಾಯಿಲೆ ಆಗ್ಲಿ ರೋಗ ಆಗ್ಲಿ ಬರಲ್ಲ. ಮಕ್ಳು ಎದೆ ಹಾಲು ಕುಡಿದ್ರೆ ಅವ್ರ ಮೆದುಳು ಬೆಳವಣಿಗೆಗೂ ಸಹಾಯ ಮಾಡತ್ತೆ. ಸಾಮಾನ್ಯವಾಗಿ ನಾವ್ ಎಲ್ಲಾ ಅಮ್ಮಂದಿರು ಮಾಡೋ ತಪ್ಪು ಏನು ಅಂತಂದ್ರೆ ನಾವು ಮಕ್ಕಳಿಗೆ ಸಕ್ರೆ ನೀರು ಅಥವಾ ನೀರ್ ಕುಡಿಸ್ಬಿಡ್ತೀವಿ. ಅದ್ರ ಬದಲು ನಾವ್ ಅವ್ರಿಗೆ ಎದೆ ಹಾಲ್ನ ಕುಡಿಸ್ಬೇಕು. ಮಗುಗೆ ಎದೆ ಹಾಲ್ನ ತಕ್ಷಣ ಕುಡಿಸ್ಬೇಕು. ಮಗು ಹುಟ್ಟಿದ 6 ತಿಂಗಳವರೆಗೂ ಅಥವಾ 1 ವರ್ಷದವರೆಗೂ ಕುಡಿಸ್ಬೋದು. ತನ್ನಲ್ಲಿ ಉತ್ಪತ್ತಿಯಾಗುವಂತಹ ಹಳದಿ ಬಣ್ಣದ ಹಾಲ್ನ ತಾಯಿ ತನ್ನ ಮಗುಗೆ ಖಂಡಿತವಾಗ್ಲೂ ಕುಡಿಸ್ಬೇಕಾಗತ್ತೆ. ಅದನ್ನ ಕೊಲಾಸ್ಟ್ರಮ್ ಅಂತಾರೆ. ಎದೆ ಹಾಲ್ನಲ್ಲಿ ಎಷ್ಟು ಒಳ್ಳೆ ಅಂಶ ಇದೆ ಅಂತಂದ್ರೆ ಇದು ಮಕ್ಕಳಿಗೆ ಯಾವ್ದೇ ರೀತಿ ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಅಕಸ್ಮಾತ್ ನಮಗೊಂದ್ ವೇಳೆ ಶೀತ ಇದ್ರೂನು ನಾವು ಮಗುಗೆ ಎದೆ ಹಾಲ್ನ ಕುಡಿಸ್ಬೋದು. ದಿನಕ್ಕೆ ನಾವು ಮಗುಗೆ 8ರಿಂದ 12 ಬಾರಿ ಕುಡಿಸ್ಬೋದು, ಅಥವಾ 2ರಿಂದ 3 ಗಂಟೆಗೆ ಒಂದ್ಸಲ, ಅದು ಮೊದಲನೇ ತಿಂಗಳಲ್ಲಿ. ಮಗು ಏನಾದ್ರೂ ಕೊಟ್ಟಿರೋ ಡೇಟ್ಗಿಂತ ಮುಂಚೆ ಹುಟ್ಟಿದ್ರೆ ನಾವು ಎದೆ ಹಾಲ್ನ ಕುಡಿಸ್ತಾನೆ ಇರ್ಬೇಕಾಗತ್ತೆ. ಅದು 2.5 kg ಆಗೋ ತನಕ. ಎದೆ ಹಾಲು ಕುಡಿಸಿದಷ್ಟು ಮಗುಗೆ ಒಳ್ಳೇದು. ಮಗುಗೆ 2 ತಿಂಗಳಾದಾಗ ನಾವ್ ದಿನಕ್ಕೆ 7ರಿಂದ 9 ಬಾರಿ ಕುಡಿಸಿದ್ರೆ ಸಾಕು. ಸಾಮಾನ್ಯವಾಗಿ ಈ ಪುಟ್ಟು ಪಾಪುಗಳಿಗೆ ನಾವ್ ಕೇಳಿದ ತಕ್ಷಣ ಕುಡಿಸ್ಬೇಕಾಗತ್ತೆ. ಅದು 1.5 ಗಂಟೆಯಿಂದ 3 ಗಂಟೆ ಒಳಗೆ. ಮಗು ಬೆಳೀತಿದ್ದಂಗೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಮಗುಗೆ ಹಸ್ವಾಗಿದೆ ಅನ್ನೋದು ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ಮಗು ತಲೆನ ಆ ಕಡೆ ಈ ಕಡೆ ಅಳ್ಳಾಡ್ಸತ್ತೆ, ಮತ್ತೆ ನಾಲ್ಗೆನ ಬಾಯಿಂದ ಹೊರಚಾಚತ್ತೆ. ಒಂದೊಂದ್ಸಲ ಮಗು ತನ್ನ ಅಂಗೈನ ಬಾಯಲ್ಲಿಟ್ಕೊಳ್ಳುತ್ತೆ, ಅಥವಾ ಇನ್ನೊಂದ್ಸಾರಿ ಅವರು ತನ್ನ ತುಟಿನೂ ಕಚ್ಕೋತಾರೆ. ಈ ಥರ ಮಕ್ಕಳಿಗೆ ಎದೆ ಹಾಲು ಕುಡಿದು ಕುಡಿದು ಎಷ್ಟು ಅಭ್ಯಾಸ ಆಗಿರುತ್ತೆ ಅಂತಂದ್ರೆ ಅವರು ಕೈಗೆ ಸಿಕ್ಕಿದನ್ನೆಲ್ಲ ಬಾಯಲ್ಲಿಟ್ಕೊಂಡು ಚೀಪ್ತಿರ್ತಾರೆ. ಇನ್ನೊಂದೇನು ಅಂದ್ರೆ ಮಕ್ಕಳಿಗೆ ಹಸ್ವಾದಾಗ ಅಳ್ತಾರೆ, ಆದ್ರೆ ಅವ್ರು ಅಳೋವರೆಗೂ ನಾವು ಕಾಯ್ಬಾರ್ದು. ಈಗ ನಾನು ನಿಮ್ಗೆ ಎದೆ ಹಾಲ್ನ ಹೇಗ್ ಕುಡಿಸ್ಬೋದು ಅಂತ ತೋರಿಸ್ತೀನಿ. ಮೊದ್ಲಿಗೆ ನಾವು ಸ್ಟ್ರೇಟಾಗಿ ಕುತ್ಕೋಬೇಕಾಗತ್ತೆ, ಅಥವಾ ಎತ್ತರ ಬೇಕು ಅನ್ನೋದಾದ್ರೆ ದಿಂಬು ಸಹ ಇಟ್ಕೋಬಹುದು. ಹಾಗೆ ನೀವು ಹಾಲ್ ಕುಡ್ಸೋವಾಗ ಸ್ವಲ್ಪ ಕೂಡ ಅನಾನುಕೂಲ ಅನ್ಸಿದ್ರೂ ನೀವು ನಿಲ್ಸ್ಬೋದು. ಮಗುನ ಯಾವಾಗ್ಲೂ ಎಡಗಡೆಗೆ ಎತ್ಕೊಂಡು ಅದನ್ನ ಸದಾ ಗಟ್ಟಿಗಿಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಎಡಗೈ ಮಗು ಹಿಂದೆ ಇರ್ಬೇಕಾಗತ್ತೆ. ಸ್ವಲ್ಪ ಕೂಡ ನೋವಾದ್ರೂ ಹಾಲ್ ಕುಡ್ಸೋಕೆ ಕಷ್ಟ ಆಗತ್ತೆ. ನಿಮ್ಮ ಅಂಗೈ ಮಗುವಿನ ಬೆನ್ನು ಹಾಗೂ ಭುಜದ ಮೇಲಿರ್ಬೇಕು. ನಿಮ್ಮ ಮೊದಲೆರಡು ಬೆರಳುಗಳಿಂದ ಮಗುವನ್ನು ಜಾಗರೂಕತೆಯಿಂದ ಹಿಡ್ಕೊಳ್ಳಿ. ಮಗುವಿನ ಬಾಯಿಯೊಳಗೆ ತೊಟ್ಟನ್ನು ಇಡಿ.
ಮಗು ಬಾಯ್ನ ತೆರೆದ್ರೆ ತೊಟ್ಟನ್ನ ಹಿಂದಕ್ಕೆ ಎಳೆದ್ಕೊಳ್ಳಿ. ಮಗು ಬಾಯಲ್ಲಿ ಪೂರ್ತಿಯಾಗಿ ತೊಟ್ಟು ಇದ್ರೇನೆ ಪರಿಪೂರ್ಣವಾಗಿ ಮಗು ಹಾಲ್ ಕುಡಿಯೋದಕ್ಕೆ ಸಾಧ್ಯ ಆಗತ್ತೆ. ಮಗು ಹಾಲ್ ಕುಡಿಬೇಕಾದ್ರೆ ನಾವು ಮಗುವಿನ ಗಲ್ಲ ಹಾಗೂ ಮೂಗ್ನ ಜಾಸ್ತಿ ಅಮಕ್ಬಾರ್ದು. ಹಾಲ್ ಕುಡ್ಸೋಕೆ ಇನ್ನೊಂದು ಸುಲಭವಾದ ರೀತಿ ಅಂತಂದ್ರೆ ನಿಮ್ಮ ಕೈ ಸಹಾಯದಿಂದನೂ ಕುಡಿಸ್ಬೋದು. ಈ ರೀತಿ ಕುಡ್ಸೋದ್ರಿಂದ ಮಗು ತೃಪ್ತಿಯಾಗಿ ಹಾಲ್ ಕುಡಿಯುತ್ತೆ. ಮಗು ಹಾಲ್ ಕುಡಿಯೋವರೆಗೂ ನಿಮ್ಮ ಮೂಲೆನ ಗಟ್ಟಿಗೆ ಹಿಡ್ಕೊಳ್ಳಿ. ನೀವು ಹಾಲ್ ಕುಡ್ಸೋವಾಗ ಮಗುಗೆ ಯಾವುದೇ ರೀತಿ ತೊಂದ್ರೆ ಆಗ್ದಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ನೀವು ಹಾಲ್ ಕುಡ್ಸೋವಾಗ ನಿಮ್ಗೇನಾದ್ರೂ ನೋವಾದ್ರೆ ನೀವು ಕೂಡ್ಲೇ ಡಾಕ್ಟರ್ನ ಸಂಪರ್ಕಿಸ್ಬೇಕಾಗತ್ತೆ. ಅದು ಇನ್ಫೆಕ್ಷನ್ ಆಗಿರ್ಬೋದು. ಸ್ನಾನ ಮಾಡಿಸ್ದೆ, ಆಗ್ಲಿಂದನೂ ಒಂದೇ ಸಮ ಅಳ್ತಾ ಇದ್ದಾನೆ. ಏನ್ ಮಾಡಿದ್ರೂ ಸಮಾಧಾನನೇ ಆಗ್ತಾ ಇಲ್ಲ. ಹಾ, ಇದು ಸರಿಯಾಗಿದೆ ನೋಡು. ಮಗುನ ಎಷ್ಟಾಗುತ್ತಷ್ಟು ಕಾಂಗ್ರೂ ಕೇರ್ನಲ್ಲೇ ಇಡಬೇಕು. ಮಗುಗೆ ಸ್ನಾನ ಮಾಡಿಸ್ದೆ ನೋಡು, ನೆಗಡಿ ಆಗಿರುತ್ತೆ. ಅದಕ್ಕೆ ಮಗುನ ಕಾಂಗ್ರೂ ಸ್ಥಿತಿಲಿಡು ಅಂತ ಹೇಳಿದ್ದು. ಈಗ ನನಗೂ ತೋರ್ಸು ಮಗುನ ಹೇಗ್ ಹಿಡ್ಕೋಬೇಕು ಅಂತ. ಆಗ ನಾನು ಮಗುನ ಚೆನ್ನಾಗಿ ನೋಡ್ಕೋಬೋದಲ್ವಾ? ಮಗು ಖುಷಿಯಾಗಿರೋದು ಅದು ಮನುಷ್ಯನ ಸಂಪರ್ಕದಲ್ಲಿದ್ದಾಗ ಮಾತ್ರ. ಮಗುನ ಹೀಗೆ ಬೆಚ್ಚಗಿಟ್ಕೊಂಡ್ರೆ ಒಳ್ಳೆಯ ಉಷ್ಣತೆ ಸಿಗುತ್ತೆ. ಹಾಗೆ ಹೈಪೋಥರ್ಮಿಯಾ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಹೈಪೋಥರ್ಮಿಯಾ ಏನು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಮಗುಗೆ ಅತಿಯಾದ ಶೀತ ಮತ್ತೆ ಉಷ್ಣತೆ ಕಡಿಮೆ ಆಗೋದು. ಈಗೇನು ಅಂದ್ರೆ ಕೊಟ್ಟಿರೋ ಡೇಟ್ಗಿಂತ ಮುಂಚೆ ಹುಟ್ಟೋ ಮಕ್ಕಳಿಗೆ ಶೀತ ಮತ್ತೆ ಹೈಪೋಥರ್ಮಿಯಾ ಕಾಣಿಸ್ಕೊಳ್ಳುತ್ತೆ. ತಿಂಗಳಿಗೆ ಮೊದ್ಲೇ ಹುಟ್ಟೋ ಮಕ್ಕಳಿಗೆ ಅಥವಾ ಈಗಷ್ಟೇ ಹುಟ್ಟೋ ಮಕ್ಕಳಿಗೆ ಕ್ಯಾಂಗ್ರೂ ಕೇರ್ ಅತ್ಯವಶ್ಯಕ. ಮಗು 2500 ಗ್ರಾಂ ಬರೋವರೆಗೂ ನಾವು ಬೆಳಗ್ಗೆಯಿಂದ ರಾತ್ರಿ ಕ್ಯಾಂಗ್ರೂ ಕೇರ್ ಕೊಡ್ಬೇಕಾಗತ್ತೆ. ಹಾಗೆ ಸಾಧಾರಣವಾಗಿ ಹುಟ್ಟೋ ಮಕ್ಕಳಿಗೆ ನಾವು ಕ್ಯಾಂಗ್ರೂ ಕೇರ್ನ ಎಷ್ಟು ಸಲ ಬೇಕಾದ್ರೂ ಕೊಡ್ಬೋದು. ಹಾಲ್ ಕುಡ್ಸೋದು ಅಷ್ಟೇ ಅಲ್ಲ, ಡಾಕ್ಟರ್ ನನ್ಗೆ ಹೇಳಿದ್ರು ನಾವ್ ಆದಷ್ಟು ಮಗುನ ಬೆಚ್ಚಗಿಡ್ಬೇಕು ಅಂತ. ನಾನ್ ನಿಮಗ್ ತೋರಿಸ್ತೀನಿ ನೋಡಿ. ಮೊದ್ಲು ಮಗು ಬಟ್ಟೆನೆಲ್ಲ ಬಿಚ್ಚಬೇಕು, ಆದ್ರೆ ಡೈಪರ್ ಮಾತ್ರ ಹಾಗೇ ಇರ್ಲಿ. ಮಗು ಬಟ್ಟೆ ಕಳಚಿದ್ರೂನು ನಮ್ಮಂತ ಹಿರಿಯರ ಸ್ಪರ್ಶದಿಂದ ಮಗುಗೆ ಆದಷ್ಟು ಹಿತ ಅನ್ಸುತ್ತೆ. ಮಗುನ ಹೀಗೆ ಎದೆಗೆ ಅಪ್ಕೋಬೇಕು, ಹಾಗೆ ಅದನ್ನ ಬಿಗಿಯಾಗಿಟ್ಕೋಬೇಕು. ಒಂದು ಬಟ್ಟೆ, ಶಲ್ಯ ಅಥವಾ ಬೆಲ್ಟ್ ಮೂಲಕ ಹಿಂದಕ್ಕೆ ಕಟ್ಕೋಬೇಕು. ಹೀಗೆ ಕಟ್ಕೊಳ್ಳೋದ್ರಿಂದ ಮಗುನು ಅಲ್ಲೇ ಬಿಗಿಯಾಗಿರುತ್ತೆ. ಈಗ ಮಗುನು ಆರಾಮಾಗಿರುತ್ತೆ, ನನ್ನ ಎಲ್ಲ ಕೆಲ್ಸಗಳನ್ನೂ ನಾನು ಮಾಡ್ಕೋಬಹುದು. ಹೀಗೆ ಕಟ್ಟಿದ್ಮೇಲೆ ಮಗು ಆರಾಮಾಗಿರ್ಬೇಕು ಅಂದ್ರೆ ಒಂದು ಕೈ ಮೇಲೆ ಒಂದು ಕೈ ಕೆಳಗಡೆ ಇರಬೇಕು. ಒಂದು ಕೈಲಿ ಮಗುನ ಹಿಡ್ಕೊಂಡು ಇನ್ನೊಂದು ಕೈಲಿ ಬಟ್ಟೆ ಸುತ್ಕೋಬೇಕು. ನೆನ್ಪಿರ್ಲಿ, ಮಗು ಕತ್ತು ಆ ಕಡೆ ಈ ಕಡೆ ಅಲ್ಗಾಡಬಾರ್ದು. ವಾವ್, ನೀವ್ ಬೇಗನೆ ಕಲ್ತ್ಕೊಂಡ್ರಿ. ಈ ಥರ ಕ್ಯಾಂಗ್ರೂ ಪೊಸಿಷನ್ ಅಲ್ಲಿ ಮಗುನಿಟ್ಕೊಂಡ್ರೆ ನಾನು ಆರಾಮಾಗಿ ಹಾಲ್ ಕುಡಿಸ್ಬೋದು, ಕೆಲ್ಸ ಮಾಡ್ಕೊಬೋದು. ಮಗುನು ಖುಷಿಯಾಗಿರುತ್ತೆ, ನಾನು ಖುಷಿಯಾಗಿರ್ತೀನಿ. ಅಕಸ್ಮಾತ್ ಮಗುಗ್ ನಿದ್ದೆ ಬಂದ್ರೆ ಮಗು ತಲೆ ಸ್ಟ್ರೇಟ್ ಆಗಿರ್ಬೇಕು, ಸೊಟ್ಟಗಿರ್ಬಾರ್ದು. ಈ ಮೊದ್ಲು ನಾನು ಕ್ಯಾಂಗ್ರೂ ಕೇರ್ನ ಆರಂಭ ಮಾಡಿದಾಗ ಮೊದ್ಲು 1 ಗಂಟೆ ಹಿಡ್ಕೋತಾ ಇದ್ದೆ. ಆದ್ರೆ ಈಗ ದಿನ ಪೂರ್ತಿ ಪಾಲಿಸ್ತೀನಿ. ನನಗೂ ಸ್ವಲ್ಪ ಬ್ರೇಕ್ ಬೇಕು ಅಲ್ವಾ? ಆಗ ನೀವು ಮತ್ತೆ ಕುಟುಂಬದವ್ರು ಕೂಡ ಈ ಕ್ಯಾಂಗ್ರೂ ಕೇರ್ನ ಪಾಲಿಸ್ಬೋದು. ನೀವ್ ಹೀಗೆ ಮಗು ಹಿಡ್ಕೊಂಡು ಬೇರೆ ಎಲ್ಲ ಕೆಲಸ ಮಾಡ್ಬೋದು. ಅಂದ್ರೆ ಟಿವಿ ನೋಡ್ಬೋದು, ವಾಕ್ ಮಾಡ್ಬೋದು, ತೋಟಗಾರಿಕೆ ಮಾಡ್ಬೋದು. ಇದೇನು ಒಣಗಿದ ಹಾಗೆ ಕಾಣ್ತಾ ಇದೆ ಅಲ್ಲ? ಏನಾದ್ರೂ ಡಾಕ್ಟರ್ನ ಭೇಟಿ ಮಾಡ್ಬೇಕಾ? ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಮಗು ನನ್ನ ಹೊಟ್ಟೆಲಿದ್ದಾಗ ಇದು ಕರಳು ಬಳ್ಳಿಗಳ ಮಿಲನ. ಒಂದೇ ದೇಹದಲ್ಲಿ ಇಬ್ರು ಒಂದಾಗಿರ್ತೀವಿ. ಕರಳು ಬಳ್ಳಿನ ಡಾಕ್ಟರು ಕಟ್ ಮಾಡಿಡ್ತಾರೆ, ಆದ್ರೆ ಸ್ವಲ್ಪನ ಉಳಿಸಿರ್ತಾರೆ. ಮಗು ಹೊಕ್ಕಳನ್ನ ಕ್ಲೀನ್ ಮಾಡೋಕೆ ಮೃದುವಾದ ಬಟ್ಟೆ ಅಥವಾ ಹತ್ತಿ ಕೂಡ ಬಳಸ್ಬೋದು. ಯಾವುದೇ ಕಾರಣಕ್ಕೂ ಮಗುನ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿಸ್ಬಾರ್ದು. ಉಳಿದಿರುವ ಕರಳು ಬಳ್ಳಿ ತಾನಾಗ್ತಾನೆ ಉದುರುತ್ತೆ. ಆದ್ರೆ ಇಂಥ ಸಮಯದಲ್ಲಿ ಮಗುನ ಆದಷ್ಟು ಕ್ಲೀನಾಗಿಡಿ. ಈ ಕರಳು ಬಳ್ಳಿ ತಾನಾಗ್ತಾನೆ ಉದ್ರೋವರೆಗೂ ನಾನು ಆದಷ್ಟು ಸ್ವಚ್ಛವಾಗಿರೋ ಟವಲ್ನ ಬಳಸ್ತೀನಿ. ಮಗುನ ಸಂಪೂರ್ಣವಾಗಿ ನೀರಲ್ಲಿ ಮುಳುಗ್ಸೋದು ನಾವು ಅಮ್ಮಂದಿರಾಗಿ ಮಾಡುವ ದೊಡ್ಡ ತಪ್ಪು. ಮಗು ಒದ್ದೆ ಆಗಿದ್ರೆ ನಾವು ಆದಷ್ಟು ಬೇಗ ಒರೆಸ್ಬೇಕು, ಇಲ್ಲಾಂದ್ರೆ ಮಗುಗೆ ಶೀತ ಆಗುತ್ತೆ. ನಮ್ಮಮ್ಮ ಹೇಳ್ತಾ ಇದ್ರು ಕರಳು ಬಳ್ಳಿ ತಾನಾಗ್ತಾನೆ ಉದುರ್ಬೇಕು ಅಂದ್ರೆ ಅದ್ರ ಮೇಲೆ ಸಗಣಿ ಹಾಕ್ಬೇಕು ಅಂತ. ಸಗಣಿ, ಪೌಡರ್ ಅಥವಾ ಯಾವುದೇ ರೀತಿ ಕ್ರೀಮ್ನ ನಾವು ಮಗು ಹೊಕ್ಕಳ ಮೇಲೆ ಹಾಕ್ಬಾರ್ದು. ಹಾಗೆ ನಾವೇ ಅದನ್ನ ಎಳಿಬಾರ್ದು. ಒಂದು ವಿಷಯ ನೆನಪಿನಲ್ಲಿಡಬೇಕು, ಗಾಯನ ಕ್ಲೀನ್ ಮಾಡಿದ್ಮೇಲೆ ಗಾಯ ಸುತ್ತ ಇರೋ ತೇವಾಂಶನ ಸ್ವಚ್ಛ ಮಾಡಬೇಕು.
ಯಾಕೆಂದ್ರೆ ಹೊಕ್ಕಳಿನ ಸುತ್ತ ತೇವಾಂಶ ಇರುತ್ತೆ. ಇದರಿಂದ ಏನಾದ್ರೂ ತೊಂದರೆ ಇದೆಯಾ? ಅಲ್ಲೇನಾದ್ರೂ ಊತ ಅಥವಾ ಕೆಂಪಾಗಿದ್ಯಾ? ಇಲ್ಲ, ಸ್ವಲ್ಪ ಹಳದಿ ಬಣ್ಣದ ಗಾಯ ಅಷ್ಟೆ. ಒಂದೊಂದ್ಸಲ ಹೊಕ್ಳು ಗಟ್ಟಿಯಾಗತ್ತೆ, ಹಾಗೆ ಕಪ್ಪಾಗೂ ಆಗತ್ತೆ. ಹಾಗೆ ಅದ್ರ ಸುತ್ತ ಯೆಲ್ಲೋ ಫ್ಲೂಯಿಡ್ ಕೂಡ ಕಟ್ಕೊಳ್ಳುತ್ತೆ. ಆದ್ರೆ ಇದರಲ್ಲಿ ವಾಸನೆ ಇರಲ್ಲ. ಅಕಸ್ಮಾತ್ ವಾಸನೆ ಬಂದು ಕೆಂಪಾಗಿದ್ರೆ ಅಂತ ಸಮಯದಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಅಂತ ನಾವು ಡಾಕ್ಟರ್ನ ಸಂಪರ್ಕಿಸ್ಬೇಕಾಗತ್ತೆ. ಆದ್ರೆ ನಮ್ ವಿಷಯದಲ್ಲಿ ನಾವು ಆದಷ್ಟು ಎಚ್ಚರಿಕೆಯಿಂದಿದ್ದೀವಿ. ನನ್ ಮಗು ರೋಹಿತ್ ಹುಟ್ದಾಗ ನಾನೊನ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೆ. ಏನಾಗುತ್ತೋ ಏನೋ ಅಂತ ಭಯ ಪಡ್ತಿದ್ದಾಗ ನನ್ ಡಾಕ್ಟರ್ ನನ್ಗೆ ಎಲ್ಲಾ ರೀತಿನೂ ಸಲಹೆ ಕೊಟ್ರು. ನನಗೀಗ ಯಾವ ಭಯನೂ ಇಲ್ಲ. ಈ ಕೀಟಾಣುಗಳು ನಮ್ ಕಣ್ಣಿಗೆ ಕಾಣ್ಸಲ್ಲ, ಆದ್ರೆ ಇದು ಮನುಷ್ಯನ ದೇಹ ಸೇರಿದ್ರೆ ಎಂಥ ರೋಗ ಬೇಕಾದ್ರೂ ಬರ್ಬೋದು. ಇದು ಸಾಧಾರಣವಾಗಿ ನಮ್ಮ ಕಣ್ಣಿಗೆ ಕಾಣ್ಸಲ್ಲ, ಆದ್ರೆ ಇದು ಮನುಷ್ಯನಿಂದ ಮನುಷ್ಯನಿಗೆ ವೇಗವಾಗಿ ಹರಡುತ್ತೆ. ಇದು ನೆಲದ ಮೇಲಿದ್ರೆ ನೆಲದಿಂದ ಮನುಷ್ಯನ ಒಳಗೆ ಸೇರಿ ಕಾಯಿಲೆ ಬರ್ಸತ್ತೆ. ನಮ್ಮ ಕೈ ಸ್ವಚ್ಛ ಇದ್ರೂನು ಅದ್ರಲ್ಲಿ ಕೀಟಾಣುಗಳು ಕಾಣಿಸ್ಕೋಬಹುದು. ನಾವು ಆದಷ್ಟು ಸ್ವಚ್ಛವಾಗಿದ್ರೆ ನಮ್ಮ ಮಕ್ಳು ಕೂಡ ಆರೋಗ್ಯವಾಗಿರ್ತಾರೆ. ನಾನು ಯಾವಾಗ್ಲೂ ಕೈನ ತೊಳ್ಕೊತೀನಿ, ಅವ್ನ್ಗೆ ಹಾಲ್ ಕುಡ್ಸೋ ಮುಂಚೆ, ಅವನನ್ನ ಎತ್ಕೊಳ್ಳೋ ಮುಂಚೆನೂ. ಹಾಗೆ ಅವ್ನ್ ಡೈಪರ್ ಬದ್ಲಾಯಿಸಿದ್ಮೇಲೂ ನಾನ್ ಕೈನ ತೊಳ್ಕೊತೀನಿ. ಇಷ್ಟಕ್ಕೆಲ್ಲ ಬರೀ 1 ನಿಮಿಷ ಸಾಕು. ನನ್ ಕೈನ ಒದ್ದೆ ಮಾಡ್ಕೊಂಡು ಸೋಪ್ ಹಚ್ಕೊಂಡು ಚೆನ್ನಾಗಿ ಉಜ್ತೀನಿ. ನನ್ನ ಬೆರಳುಗಳ ಮಧ್ಯೆ ಹೆಬ್ಬೆರಳು ಮತ್ತು ಅಂಗೈಯನ್ನು ಚೆನ್ನಾಗಿ ಉಜ್ಜಿ ತೊಳ್ಕೊಳ್ತೀನಿ. ನೀನ್ ಮಗು ನೋಡೋದಕ್ಕೆ ತುಂಬಾನೇ ಅಂದವಾಗಿದೆ. ಮಗು ಕಣ್ಣಿಗೆ ಕಾಟ್ಗೆ ಯಾಕೆ ಹಚ್ಚಲ್ಲ ನೀನು? ಯಾವ ಕೆಟ್ಟ ದೃಷ್ಟಿನೂ ಇನ್ ಮಗು ಮೇಲ್ ಬೀಳಲ್ಲ. ಕಾಟ್ಗೆ ಹಚ್ಚೋ. ನಾನು ಅವನ್ ಕಣ್ಣಿಗೆ ಏನೂ ಹಚ್ಚೋದಿಲ್ಲ. ಅಕಸ್ಮಾತ್ ಅದರಿಂದ ಅವನ್ಗೆ ಇನ್ಫೆಕ್ಷನ್ ಏನಾದ್ರೂ ಆದ್ರೆ ಅವನ್ ಕಿವಿಗೂ ಸಹ ನಾನೇನೂ ಹಾಕೋದಿಲ್ಲ. ಅಕಸ್ಮಾತ್ ಒಂದ್ ವೇಳೆ ನಮ್ ಅತ್ತೆ ನನಗೆ ಬಲವಂತ ಮಾಡಿದ್ರೂ ನಾನು ಕೆನ್ನೆಗ್ ಹಚ್ತೀನಿ ಹೊರತು ಕಣ್ಣಿಗ್ ಮಾತ್ರ ಅಲ್ಲ. ನಮಸ್ಕಾರ. ಕ್ಲಾಸ್ ಚೆನ್ನಾಗಿತ್ತೆಂದು ಭಾವಿಸುತ್ತೇವೆ. ಆಗಲೇ ಹೇಳಿದ ಹಾಗೆ ನೀವು ಮನೆಗೆ ಹೋದ ಮೇಲೆ ಉಚಿತವಾಗಿ ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳಲು ಈ ನಂಬರ್ಗೆ ಮಿಸ್ ಕಾಲ್ ನೀಡಲು ಮರೆಯಬೇಡಿ. ನೀವು ಮಿಸ್ ಕಾಲ್ ಕೊಟ್ಟ 2 ರಿಂದ 3 ಗಂಟೆಗಳಲ್ಲಿ ನಿಮ್ಮ ಆಯ್ಕೆಯ ಭಾಷೆಯನ್ನು ಆಯ್ಕೆ ಮಾಡಲು ನಮ್ಮಿಂದ ಕರೆ ಬರುವುದು ನೆನಪಿರಲಿ. ಹೆಚ್ಚಿನ ಮಾಹಿತಿಗಾಗಿ ನರ್ಸ್ ಅವರನ್ನು ಕೇಳಿ. ಧನ್ಯವಾದಗಳು.